ಮುನಿ ವಾಲ್ಮೀಕಿ ಮಹರ್ಷಿ ಒಮ್ಮೆ ತಮ್ಮ ಆಶ್ರಮದ ಬಳಿ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು. ಅಲ್ಲಿ ಒಂದು ಕೃಷ್ಣ ಸಾರಸ ಕೊಕ್ಕರೆ ಹಕ್ಕಿ ಜೋಡಿ ಕ್ರೀಡೆಯಲ್ಲಿ ತೊಡಗಿಕೊಂಡಿತ್ತು. ಆ ಸಮಯದಲ್ಲಿ ಒಂದು ಬೇಟೆಗಾರ ಬಂದನು. ಅವನು ಗಂಡು ಹಕ್ಕಿಯನ್ನು ಬಿಲ್ಲಿನಿಂದ ಹೊಡೆದನು. ಹೆಣ್ಣು ಹಕ್ಕಿ ದುಃಖದಿಂದ ಅಳತೊಡಗಿತು. ಇದನ್ನು ಕಂಡ ವಾಲ್ಮೀಕಿ ಮಹರ್ಷಿಯ ಹೃದಯದಲ್ಲಿ ದಯೆ ಮೂಡಿತು. ಅವರ ಬಾಯಿಂದ ಒಂದು ಶಾಪದಂತೆ ಬಂದ ಶ್ಲೋಕವೇ ರಾಮಾಯಣದ ಮೊದಲ ಶ್ಲೋಕ. ನಂತರ ಬ್ರಹ್ಮದೇವರು ಅವರ ಮುಂದೆ ಪ್ರತ್ಯಕ್ಷವಾಗಿ ಶ್ರೀರಾಮನ ಜೀವನವನ್ನು ಸಂಪೂರ್ಣವಾಗಿ ಕಾವ್ಯರೂಪದಲ್ಲಿ ಬರೆಯಲು ಆಶೀರ್ವದಿಸಿದರು. ಹೀಗೆ ಆದಿಕಾವ್ಯ ರಾಮಾಯಣ ಆರಂಭವಾಯಿತು. ದಶರಥ ಮಹಾರಾಜ ಮತ್ತು ಪುತ್ರ ಕಾಮೇಷ್ಠಿ ಯಾಗ. ಅಯೋಧ್ಯೆಯ ರಾಜ ದಶರಥನಿಗೆ ಹಿರಿಯರಾಗಿದ್ದರೂ ಮಕ್ಕಳಿರಲಿಲ್ಲ. ಅವರಿಗೆ ಸಂತಾನ ಪ್ರಾಪ್ತಿಯ ಹಂಬಲ. ಆಗ ವಶಿಷ್ಠ ಮಹರ್ಷಿಯ ಸಲಹೆಯಂತೆ ಪುತ್ರಕಾಮೇಷ್ಠಿ ಯಾಗ ಮಾಡಿದರು. ಆ ಯಾಗದಿಂದ ಅಗ್ನಿದೇವರು ಪ್ರತ್ಯಕ್ಷರಾಗಿ ಪಾಯಸವನ್ನು ದಶರಥನಿಗೆ ಕೊಟ್ಟರು. ಅದನ್ನು ಅವರ 3 ಪತ್ನಿಯರು ಕೌಸಲ್ಯ, ಕೈಕೇಯಿ, ಸುಮಿತ್ರೆಯವರು ಸೇವಿಸಿದರು. ಪಾಯಸ ಸೇವಿಸಿದ ಕೆಲವು ದಿನಗಳ ಬಳಿಕ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಜನನ. ಈ ಪಾಯಸ ಫಲದಿಂದ ಕೌಸಲ್ಯಗೆ ಶ್ರೀರಾಮ ಜನಿಸಿದರು. ಕೈಕೇಯಿಗೆ ಭರತ, ಸುಮಿತ್ರೆಗೆ ಜವಳಿ ಮಕ್ಕಳಾದ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಬೆಳೆದು ದೊಡ್ಡವರಾದ್ಮೇಲೆ ವಿಶ್ವಾಮಿತ್ರರ ಆಶ್ರಮ ರಕ್ಷಣೆಗೆ ರಾಮಲಕ್ಷ್ಮಣ ಆ ಸಮಯದಲ್ಲಿ ರಾಕ್ಷಸರ ಕಾಟದಿಂದ ವಿಶ್ವಾಮಿತ್ರ ಮಹರ್ಷಿಯ ಯಾಗ ವಿಘ್ನವಾಗುತ್ತಿತ್ತು. ಅವರು ದಶರಥನ ಬಳಿಗೆ ಬಂದು ರಾಮನನ್ನು ಕಳುಹಿಸಬೇಕೆಂದು ಬೇಡಿಕೊಂಡರು. ದಶರಥನು ಆರಂಭದಲ್ಲಿ ಹಿಂಜರಿದರೂ ವಶಿಷ್ಠರ ಸಲಹೆಯಂತೆ ರಾಮಲಕ್ಷ್ಮಣರನ್ನು ಕಳುಹಿಸಿದರು. ವಿಶ್ವಾಮಿತ್ರರು ಅವರಿಗೆ ಹಲವಾರು ದಿವ್ಯಾಸ್ತ್ರಗಳನ್ನು ಕಲಿಸಿದರು. ರಾಮನು ತಾಟಕ ರಾಕ್ಷಸಿಯನ್ನು ಸಂಹರಿಸಿದನು. ನಂತರ ಮರೀಚ, ಸುಬಾಹು ಮುಂತಾದ ರಾಕ್ಷಸರನ್ನು ಸೋಲಿಸಿ ಯಾಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು.